ಹಾವು ಕಡಿದ್ರು ಐತಿ ಸರ್. ಹಾವು ಕಡಿದ್ರು ಐದ್ ತಾಸು ಮಾತ್ರ ಬಂದಾಗಿರ್ತದೆ. ಡಾಕ್ಟರ್ ಬಂದಾಗೈತೆ ಅಂತ ಹೋಗ್ಯಾನ ಅಂತ ಹೇಳ್ತಾರೆ. ಆದ್ರೆ ಸಾಯಿದು ಸರ್, ಇದು ರಿಟರ್ನ್ ಮಾಡ್ಲಿಕ್ಕೆ ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು ಧಾರವಾಡದಿಂದ ಬೆಳಗಾಂ ಹೋಗ್ತಾ ಇದ್ವಿ. ಇಲ್ಲಿ ಓಲ್ಡ್ ಮುಲ್ಲಾ ಡಾಬಾ ಅಂತ ಇದೆ, ಅಲ್ಲಿ ಊಟಕ್ಕೆ ಅಂತ ಬಂದ್ವಿ. ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಒಳಗಡೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಬ್ರು ವಯಸ್ಸಾದಂತ ಅಜ್ಜ ಸ್ವಲ್ಪ ಇಂಟ್ರೆಸ್ಟಿಂಗ್ ಐಟಮ್ಸ್ ಗಳನ್ನ ಮಾರಾಟಕ್ಕೆ ಅಂತ ಇಟ್ಕೊಂಡಿದ್ರು. ಸೊ ಬಾಟಲ್ಗಳು ನೋಡಿದ್ರೆ ಬಹಳ ಚಿಕ್ಕದಾಗಿತ್ತು, ಬಟ್ ಅವ್ರೇನೋ ತಲೆನೋವಿನ ಚಿತ್ರಗಳು ಮತ್ತೆ ಬೆನ್ನೋವಿನ ಚಿತ್ರಗಳು ಹಾಕೊಂಡಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಅದ್ ಏನು ಅಂತ ಪರಿಚಯ ಮಾಡ್ಕೊಂಡ್ ಬರೋಣ. ಈ ತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಬನ್ನಿ ಆ ಹಿರಿಯರನ್ನ ಮಾತಾಡಿಸ್ತಾ ಅದ್ ಏನು ಔಷಧಿಗಳು, ಅದ್ರ ಬೆಲೆ ಎಷ್ಟು, ಅದ್ರ ಮಹತ್ವ ಏನು ಅಂತ ತಿಳ್ಕೊಂಡ್ ಬರೋಣ. ಅಣ್ಣ, ಏನ್ರಿ ನಿಮ್ ಹೆಸರು? ಮೊಹಮ್ಮದ್ ಫಾಜಿಲ್ ಲಾಲ್ ಮಿಯಾ ಸರ್. ಮೊಹಮ್ಮದ್ ಫಾಜಿಲ್ ಲಾಲ್ ಮಿಯಾ. ಏನ್ರಿ ಅಣ್ಣ ಇದು ನಿಮ್ಮ ಬೆನ್ನು ನೋವು, ಸೊಂಟ ನೋವು, ತಲೆನೋವು ಅಂತ ಔಷಧಿಗೆ ಅಂತ ಹಾಕಿರಲ್ಲ, ಇದು ಏನ್ರಿ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ನಮ್ಮ ಪಬ್ಲಿಕ್. ಇದು ತಲೆನೋವು, ನೆಗಡಿ, ನಡಾನು, ಮಂಡಿನು ಎಲ್ಲ ಪೇನ್ ಇರ್ತದೆ ಸರ್. ಅರ್ಧ ಡ್ರಾಪ್ ಹಚ್ಚಿ ಅದಕ್ಕೆ ನೀರ್ ಹಚ್ಬೇಕು. ನೀರ್ಲಿಂದ ಪವರ್ ಬರ್ತದೆ. ಇದ್ರಾಗ ಏನ್ ಮೆಡಿಸಿನ್ ಹಾಕಿನಿ ಅದನ್ನ ಹೇಳ್ಕೊಡ್ತೀನಿ. ಥೈಮಾಲ್, ಮೆಂಥಾಲ್, ಕಾಫಿ ನೀವು ಬೇಕಾದ್ರೆ ಮನೆಯಲ್ಲಿ ಮಾಡ್ಕೋಬಹುದು. ಏನೇನ್ ಹಾಕಿರಿ? ಥೈಮಾಲ್, ಮೆಂಥಾಲ್, ಕರ್ಪೂರ, ದೇಶಿ ಕರ್ಪೂರ. ಏನ್ ತೈಲಾಲ್ ಅಂದ್ರೆ ಏನ್ರಿ? ಮೆಂಥಾಲ್ ಸರ್. ಅದು ಮೆಂಥಾಲ್ ಅಂದ್ರೆ ಮಾರ್ಕೆಟ್ ಒಳಗೆ ಸಿಗ್ತದೆ ಸರ್. ಅದು ಥೈಮಾಲ್ ಬರ್ತದೆ. ಅದನ್ನ ಗ್ರಂಥಿ ಅಂಗಡಿ ಒಳಗೆ ಕೇಳಿದ್ರೆ ಕೊಡ್ತಾರೆ. ಸಿಗ್ತದೆ. ಅದನ್ನ ಎರಡು ತಂದು ಏನ್ ಮಾಡ್ಬೇಕ್ರಿ? ಎರಡು ಪೌಡರ್ ಮಾಡಿ ಕುಡ್ಸಿದ ಒಳಗೆ ನೀರ್ ಹಾಕ್ಯ ಸರ್. ಅದು ಆ ಕರ್ಪೂರ ಕುಡ್ಸಿದ ಒಳಗೆ ನೀರ್ ಹಾಕಿದೆ. ಎಲ್ಲಿ ಪೇನ್ ಇರ್ತದೆ ಅರ್ಧ ಡ್ರಾಪ್ ಹಚ್ಚಿ. ಈ ಸಮ್ಮರ್ ಸೀಸನ್ ಒಳಗೆ ಬಹಳ ಕಡಿಮೆ ಕ್ವಾಂಟಿಟಿ ಹಚ್ಬೇಕಿದೆ. ಬ್ಯಾಕ್ ಪೇನ್ ಆಗ್ಲಿ, ಎನಿ ಪೇನ್ ರಿಲೀಫ್ ಸ್ವಲ್ಪ ಹಚ್ಚಿ ನೀರ್ ಹಚ್ಬೇಕು. ನೀರ್ಲಿಂದ ಲಘು ರಿಲೀಫ್ ಆಗ್ತದೆ. ಅಕಸ್ಮಾತ್ ಬಂದಿದ್ದು ಕುಷನ್ ಕಡಿಮೆ ಆಗಿರ್ತದೆ, ಅದಕ್ಕೆ ಅರ್ಧ ಡ್ರಾಪ್ ಹಚ್ಚಿ ಐಸ್ ಹಚ್ಬೇಕು. ಐಸ್ ಪೇನ್ ಲಘು ಗುಣ ಆಗ್ತದೆ. ಅಕಸ್ಮಾತ್ ಚೋಳ ಕಡೆ ಇದೆ ಹಚ್ಚಿರಿ ರಿಲೀಫ್ ಆಗ್ತದೆ. ನೀರ್ ಅಂತಾರೆ ಕಂಪಲ್ಸರಿ ಬೇಕಿದೆ. ನೀರ್ ಇಲ್ಲಿದ್ರೆ ಗುಣ ಕೊಡೋದು. ಇವಿಷ್ಟು ಒಂದೇ ಔಷಧಿ ರೀ? ಇಲ್ಲಿ ಬೇರೆ ಬೇರೆ ಅದಾವ ಸರ್. ಇದು ಮೂಲವಾದಿ, ರಕ್ತ ಮೂಲವಾದಿ, ಉರಿ ಮೂಲವಾದಿ. ಇದು ಕಿಡ್ನಿ ಸ್ಟೋನ್ ಸಲುವಾಗಿ, ಇದು ಅಸಿಡಿಟಿ ಕಿಪ್ಪಿಗೆ, ಇದು ಹಲ್ಲಿನ ಸಲುವಾಗಿ ಅಂತ ಕಾಮನ್ ಎಲ್ಲಾರು ಮಾಡ್ತಾರೆ. ಇದು ಹಳೆ ಎಕ್ಸಿಡೆಂಟ್ ಸಲುವಾಗಿ ಎಲ್ಲ ಸ್ಕಿನ್ ಡಿಸೀಸ್ ಸಲುವಾಗಿ ಸರ್. ಇದು ಹಳೆ ಓಲ್ಡ್ ಸ್ಕಿನ್ ಡಿಸೀಸ್ ಇದೆ. ಯಾವ ಜರ ನಿಮ್ ಧಾರವಾಡ ಸರ್. ಧಾರವಾಡ ರೀ? ಪ್ರಾಪರ್ ಧಾರವಾಡ. ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದು 30 ವರ್ಷ ಆಯ್ತು. ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? 30 ವರ್ಷದಿಂದ ಮಾಡ್ತಾ ಇದ್ರಿ? ಲೈಸೆನ್ಸ್ ನಿಮ್ದು. ಇದು ಒರಿಜಿನಲ್ ಜೆರಾಕ್ಸ್, ಒರಿಜಿನಲ್ ಜೆರಾಕ್ಸ್ ಜೆರಾಕ್ಸ್ ಇದೆ. ಓ, ಅಂದ್ರೆ ನೀವು ಸರ್ಟಿಫೈಡ್? ಇದು ಹೈಕೋರ್ಟ್ ಒಳಗೆ ಧಾರವಾಡ ಸಿವಿಲ್ ಕೋರ್ಟ್ ಒಳಗೆ ಸಾಕಷ್ಟು ಹಿರೇಮಠ್ ಸರ್ ಆಗ್ಲಿ, ಕಾಮರೆಡ್ಡಿ ಸರ್ ಎಲ್ಲ ಪರಿಚಯ ಅದ ಸರ್. ಇದು ಸಿವಿಲ್ ಕೋರ್ಟ್ ಧಾರವಾಡ. ಸಿವಿಲ್ ಕೋರ್ಟ್ ಅಲ್ಲಿ ಯಾವಾಗ ಆಗ್ತೀರಿ? ಧಾರವಾಡ ಸಿವಿಲ್ ಕೋರ್ಟ್ ವಾರಕ್ಕೊಂದ್ಸಲ. ವಾರಕ್ಕೊಂದ್ಸಲ ರೀ? ಉಳಿದ ದಿನ ಎಲ್ಲ ಇಲ್ಲೇ ಇರ್ತೀರಿ? ಪರ್ಮನೆಂಟ್ ಇಲ್ಲ ಸರ್. ಓಕೆ. ಎಲ್ರಿ ಇದು ನಿಮ್ಮ ಬೈ ಚಾನ್ಸ್ ಔಷಧಿ ತಗೊಳಕ್ ಬರೋರಿಗೆ ಎಲ್ಲಿ ಬರ್ಬೇಕ್ರಿ? ಇದು ಇಲ್ಲ ಸರ್, ಮುಲ್ಲಾ ಡಾಬಾ. ಮುಲ್ಲಾ ಡಾಬಾ, ಓಲ್ಡ್ ಮುಲ್ಲಾ ಡಾಬಾ. ಯಾವಾಗ್ಲೂ ಇಲ್ಲೇ ಇರ್ತೀರಿ ನೀವು? ಎಷ್ಟ್ ಬೀಳತ್ರಿ ಒಂದ್ ಔಷಧಿ ರೇಟ್? ಇದು 100 ರೂಪಾಯಿ ಬಾಟಲ್ ಅದಾವ ಸರ್. ಎರಡು ಅಂದ್ರೆ ಅವೆರಡು ಮಿಕ್ಸ್ ಮಾಡ್ಬೇಕಂದ್ರೆ? ಅದು ಇಲ್ಲ, ಎರಡು ಒಂದೇ ಸರ್. ಮತ್ತೆ ಅದು ಮುಚ್ಚಳದ ಕಲರ್ ಬದ್ಲಿ ಅದಾವಲ್ರಿ? ಒಂದ್ ಪಿಂಕ್ ಐತಿ, ಒಂದ್ ಗೋಲ್ಡನ್ ಕಲರ್. ಏನ್ರಿ ಎರಡು ಸೇಮ್ ರೀ? ಅಂದ್ರೆ ಅಟ್ರಾಕ್ಷನ್ ಗೋಸ್ಕರ ಹಂಗ್ ಮಾಡಿರಿ. ಇದು ಹೆಂಗ್ ಕಲ್ತ್ರಿ ಅಜ್ಜರ ನೀವು? ಹೆರಿಡಿಟಿ ಸರ್ ನಮ್ದು. ಹೆರಿಡಿಟಿ ಅಂದ್ರೆ ನಿಮ್ಮ ಅಪ್ಪ ಅಜ್ಜಾರ್ ಕಾಲದಿಂದ ನಮ್ದು ಬೆಟ್ಟಿಗೆದೊಳಗೆ ನಮ್ಮ ಅಜ್ಜಾರು ಮಾಡ್ತಿದ್ರು. ಯಾವ ಉಪ್ಪಿನ ಬೆಟ್ಟಿಗೆರೆ? ಗದಗ ಬೆಟ್ಟಿಗೆರೆ ಅಂತಲ್ಲ ಅದು? ಆ ತೆಗೆನ ಚೀಟ್ ಬರ್ತಾ ಇರ್ತದೆ ನಮ್ದು. ಅದು ಅರ್ಧ ತೆಗೆನ ಚೀಟ್ ನಮ್ದು. ನಮ್ಮ ಮಾಮಾರ್ದು. ಈಗ ಐತೇನ್ರಿ ಅಲ್ಲಿ ಬೆಟ್ಟಿಗೆರೆಗ?
ಈಗ ಹೆಸರದು ಚೇಂಜ್ ಮಾಡಿ ಸರ್ ಆಸ್ಪಿರಿನ್ ಅಂತ ಐತಿ Aspirin. ಮಾರ್ಕೆಟ್ ಒಳಗೆ ಸಿಗ್ತದೆ ಸರ್ ಅದು ಹಾ ಹಾ ಅಂದ್ರೆ ಎಲ್ಲ ಮೆಡಿಕಲ್ ಶಾಪ್ನಾಗ ಸಿಗತ್ತೇನ್ರಿ ಆಯ್ತು ಸರ್ ಹಾ ಹಾ ಇದು ಔಷಧಿ ನೀವ ಮನ್ಯಾಗ ತಯಾರು ಮಾಡ್ಕೊಂಡ್ ಬರೋದ್ರಿ ಕೆಲವೊಂದು ನಾವು ರೆಡಿ ಸ್ವಂತ ಮಾಡ್ತೀವಿ ಸರ್ ಹಾ. ಕೆಲವೊಂದು ನಮ್ಮ ಹಂದರ್ ಕಂಪನಿ ತಗೊಂತೀವಿ ಇದು ನಿಮ್ಮ ಅಜ್ಜಾರ್ ಕಾಲದಿಂದ ಮಾಡ್ತಿದ್ರನ್ರಿ ಹೆರಿಡಿಟಿ ಸರ್ ಹೆರಿಡಿಟರಿ ಈಗ ನಮ್ಮ ಮದರ್ನು ಮಾಡ್ಯಾರ ಸರ್ ಹಾ ಹಾ ನಮ್ಮ ಮಿಸ್ಸಸ್ನು ಮಾಡ್ತಾ ಇದಾರೆ ಹಾ ಅಂದ್ರೆ ನಿಮ್ಮ ಕುಟುಂಬದ ವೃತ್ತಿನೇ ಇದೆ ಪರಂಪರಾಗತ ಪರಂಪರಾ ಇದು ಇದು ವೃತ್ತಿ ಸರ್ಟಿಫಿಕೇಟ್ ನಮ್ದು ಪರಂಪರಾಗತ ವೈದ್ಯರ ಅಂತ ಹಾ ಹಾ. ಅದು ಎಷ್ಟು ವರ್ಷ ಕೋರ್ಸ್ ರೀ ನೀವು ಮಾಡಿರಲ್ರಿ ಅದು ಸರ್ಟಿಫಿಕೇಟ್ ಐತಲ್ರಿ ನೀವೇನ್ ಕಲ್ತು ತಗೊಂಡಿದ್ದೋ ಅಥವಾ ಹೆಂಗ್ರಿ ಅದು ಅಲ್ಲ ನಾವು ಮಾಡ್ಕೊಂತ ಹೋಗಿದ್ವಿ ಕರ್ದಿದ್ರು ಅವಾಗ ಈಗ ಯಲ್ಲಾಪುರದೊಳಗ ಹಾ ಹಾ ಹೋಗಿದ್ ಬಳಕ ಅವ್ರು ಇದು ಎಕ್ಸ್ಪೀರಿಯನ್ಸ್ ಕೇಳಿದ್ರು ಅವರು ಹ್ಮ್. ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟರು ಹಾ ಹಾ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಹಾ ಹಾಗೆ ಕೊಡ್ಲಿಕ್ಕೆ ಬರೋದಿಲ್ಲ ಇದ್ರಾಗ ಕರೆಕ್ಟ್ ಇದು ತಗೊಂಡು ಇದು ಹಚ್ಕೊಂಡ್ರೆ ಇದು ಕಡಿಮೆ ಆಗುತ್ತೆ ಅನ್ನಕ್ಕೆ ನೀವು ಗ್ಯಾರಂಟಿ ಏನ್ರಿ ಸಾಕಷ್ಟು ಮಂದಿ ಹೇಳ್ತಾರೆ ಸರ್ ಪಬ್ಲಿಕ್ ಹೇಳ್ತಾರ ಪಬ್ಲಿಕ್ ಹೇಳ್ತಾರೆ ನಾ ಹೇಳೋ ಅವಶ್ಯಕತೆ ಇಲ್ಲ ಹಾ ಹಾ ಇಲ್ಲಿ ಯಾರ್ಯಾರು ಪೇನ್ ಇದ್ರ ಹಚ್ಕೊಂಡ್ ಹೋಗ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡ್ ಹೋಗ್ಲಿ ಅದಕ್ಕೆ ನಾವು ಓ ಹಂಗೆ ಈಗ ತಗೋಬೇಕಂತ ಅವಶ್ಯಕತೆ ಇಲ್ಲ ಹಾ ಹಾ ಓ ಶಾಂಪಲ್ಗೆ ಟೆಸ್ಟ್ ಪರ್ಪಸ್ಗೆ ಒಂಚೂರು ಹಾಕ್ತೀರಿ ಇದು ಮೈಗ್ರೇನ್ ಸಲುವಾಗಿ ಸರ್ ಹಾ ಹಾ ಒಂದ್ ಪ್ಯಾಕೆಟ್ 100 ಮಂದಿಗೆ ಬೇಕಂತ ಸ್ಯಾಂಪಲ್ ತೋರಿಸ್ಕೊಡ್ತೀನಿ ಹಾ ಹಾ ಏನ್ ಪೌಡರ್ ಏನ್ರಿ ಅದು ನೋಡ್ರಿ ಸರ್ ನೋಡ್ತಾರೆ ಸ್ಯಾಂಪಲ್ ಸ್ವಲ್ಪ ಸರ್ ದರ್ತಿಲ್ಲ ಅರ್ಧ ತಲವಲ್ಲಿ ಮಂಡಿ ನೋವು ಸರ್ 20 ಟಿಕೆಟ್ ಸರ್ ಹಿಡ್ಕೊರಿ ಹಿಡ್ಕೊರಿ ಓ ಇಷ್ಟ ಸಾಕ್ರಿ ಸ್ವಲ್ಪ ವರ್ಷ ಇಡ್ತಾಳ್ರಿ ಹಂಗೆ ಇಡ್ಕೊರಿ ಹಂಗೆ ಇಡ್ಕೊರಿ ಓ ಈ ಕಡ್ಡಿ ಎಷ್ಟ್ ಹಚ್ಚಿರಿ ಅಷ್ಟ ಸಾಕ್ರಿ ಸಫಿಷಿಯಂಟ್ ಸರ್ ಹಾ ಹಾ ಅವ್ರಿಗೆ ಹಚ್ಬೇಕಂತ ಬರ್ರಿ ಅಣ್ಣಾರ ನಮ್ಮ ಮಂದಿನ ಬರ್ತಾರ ನೋಡ್ರಿ ಹಾ, ಹಾ. shop ನಮ್ದು. ಹಾ ಹಾ ಇಲ್ಲ. ಬರೀ ಕಡ್ಡಿ ಅಷ್ಟೇ ಸಾಕು ಏನು ಸ್ವಲ್ಪ ನೋಡ್ರಿ ಇನ್ನೂ ಕಡ್ಡಿ ಆಗೈತಿ ಸ್ವಲ್ಪ ಏನೂ ಸರಿ ಹಾ ಹಾ ಇನ್ನೂ ಪವರ್ ಹಾ, ಹಾ. ಬರೀ ಮೈಗ್ರೇನ್ ಸಲುವಾಗಿ ಓನ್ಲಿ ಫಾರ್ ಜೆಂಟ್ಸ್ ಇದು ಹಾ ಹಾ ಅಂದ್ರೆ ಬರೀ ಸ್ಮೆಲ್ ನೋಡೋದು ಅಷ್ಟೇ ಅಂದ್ರೆ ಬರೀ smell sir. ಹಾ ಹಾ ಬಾಳ ಹಾರ್ಡ್ ಇದೆ ಸರ್ ಅದು ಕೊಡುದಿಲ್ಲ ತೋರ್ಸ್ ಕ್ಯಾಸ ಕೊಡೋದು ಮೆಟ್ಲಿ ಕೊಡೋದು Okay. ಅಕಸ್ಮಾತ್ ಇದು ಫೀಟ್ಸ್ ಬಂದ್ ಬೀಳ್ತಾರಲ್ರಿ ಹಾ ಹಾ ಇದು ಹಾಕಿದ್ರು ಕಡಿಮೆ ಆಗ್ತದೆ ಓ ಫಿಟ್ಸ್ ಬರೋರ್ಗೆ ಇದನ್ನ ಹಾಕಿದ್ರೆ ಕಮ್ಮಿ ಆಗುತ್ತೆ ಬರೀ ಮೂಸ್ ನೋಡಿ ಸರ್ ಅಷ್ಟೇ ಹಾ 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 ಮೈಗ್ರೇನ್ ಅವ್ರಿಗೆ ಹಾವು ಕಡೆದ್ರು ಐತಿ ಸರ್ ಹಾವು ಕಡೆದ್ರು ಐದ್ ತಾಸು ಮಾತ್ರ ಓಹೋ. ಬಂದಾಗಿರ್ತದೆ ಹ್ಮ್ ಹ್ಮ್ ಡಾಕ್ಟರ್ ಬಂದಾಗೈತೆ ಅಂತ ಹೋಗ್ಯಾನ ಅಂತ ಹೇಳ್ತಾರೆ ಆದ್ರೆ ಸಾಯಿದೆ ಸರ್ ಇದು ರಿಟರ್ನ್ ಮಾಡ್ಲಿಕ್ಕೆ ಬರ್ತದೆ ಹ್ಮ್ ನಿಮ್ ಮಾರ್ಕೆಟ್ ಹೋಗ್ತಾರೆ ರೇಟೇ ಬರ್ತದೆ ಸರ್ ಹೌದು ಅರ್ಜಿ ರೇಟೆ ಅದ್ರ ಪೌಡರ್ ಮಾಡಿ ಕುಡಿಸ್ಬೇಡ್ರಿ ವಾಂತಿ ಆಗ್ತದೆ ವಾಂತಿ ಆಗ್ಯದ ಇದು ಹಾಲು ಕುಡಿಸ್ಬೇಕು ಸರ್ ಏನ್ರಿ ಹಾವು ಕಡ್ದಿದ್ದಕ್ಕೆ ಏನ ಔಷಧಿ ಹೇಳಿದ್ರಲ್ಲ ರೇಟೇ ಸರ್ ರೇಟ್ ಅರ್ಬಿ ತೊಳಿತಿದ್ರಲ್ಲ ಸೋಪ್ ರೀ ಅಲ್ಲ ಸರ್ ರೇಟೆ ಅಂತ ರೌಂಡ್ ಬರ್ತಾವ್ರಿ ಮಾರ್ಕೆಟ್ ಸಿಗ್ತಾವ ಕುಂಸಾರ ಅಂಗಡಿಗಳು ಹಾ ಹಾ ಅದ್ರ ಪೌಡರ್ ಮಾಡಿ ತಬರ್ ಕುಡಿಸ್ಬಿಡ್ಬೇಕು ಹಾ ಹಾ ವಾಂತಿ ಆಗ್ತದೆ ಜುಲಾಬ್ ಆಗ್ತದೆ ಹಾ ಹಾ ಆಮೇಲೆ ಅದು ಹಿಂದಾಗಡೆ ಕುಡಿದಿಲ್ಲ ಅವರು ಹಾ. ವಿಷ ಹೋಗಿದ ಬಳಿಕ ಕುಡಿದಿಲ್ಲ ಅವರು ಆ ವಿಷ ಇದ್ರಷ್ಟೇ ಸೇರುತ್ತೆ ಹಾ ಹಾ ವಾಮಿಟಿಂಗ್ ಬಂದಾಗಿದ ಬಳಿಕ ಕುಡಿದಿಲ್ಲ ಅವರು ಅದು ಹಾ. ವಿಷ ಹೋಗಿದ ಬಳಿಕ ಹಾ 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 ಇದು ಹಾಲು ಕುಡಿಸ್ಬಿಡಿ ಸಾಕು ಸಫಿಷಿಯಂಟ್ ಓಕೆ ಓಕೆ ಇದು ಯಾರ್ ಬೇಕಾರ ಮಾಡ್ಕೋಬಹುದನ್ರಿ ಮನ್ಯಾಗ ಅದನ್ನ? ಬೇಕಾದ್ರೆ ಮಾಡ್ಬೋದು ಸೈಡ್ ಇಫೆಕ್ಟ್ ಏನಿಲ್ಲ ಹಾ ಹಾ ಆಯುರ್ವೇದಿಕ್ ಅಂಗಡಿಯಾಗೆಲ್ಲ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ. ಗ್ರಂಥಿ ಅಂಗಡಿ ಒಳಗೆ ಸಿಗುತ್ತೆ ಏನಂತಾರೆ ಅದಕ್ಕೆ ರೇಟೆ ಅಂತ ಸರ್ ರೇಟೆ ಹಾ ಹಾ ಅರ್ಬಿ ತೊಳಿತೀವಿ ರೌಂಡ್ ಬರ್ತಾವ ಸರ್ ಹಾ ಹಾ ಅರ್ಬಿ ಕ್ಲೀನ್ ಮಾಡಕ್ ಮೊದಲು ಹಳ್ಳ್ಯಾಗದ ಯೂಸ್ ಮಾಡ್ತೀವಿ ಹಾ. ಮೂರೊಂದು ಓಕೆ ಇದು ತಲೆನೋ ಸಲ ತೋರಿಸ್ಲಿಕ್ಕೆ ತಲೆನೋ ನೆಗಡಿಗೆ ನೋಡ್ಕೊಂಡು ಹೋಗ್ರಿ ಏನ್ ಇದು ಬರ್ತೀವಿ ಮುಂದ್ ಬರ್ರಿ ಇದು ಫ್ಯಾಮಿಲಿ ಸಲುವಾಗಿ ಅರೆ ಬಾಬಾ ಎಲ್ಲಾರ ಸಲುವಾಗಿ ರೀ ಸಾಕು ಅಲ್ಲ ನೀವು ಕೇಳ್ರಿ ಅದು ನೀವೇನ ಕೇಳಿಲ್ಲ ಪಿತ್ತು ಸಂಬಂಧನ ಅದು ಐತಿ ಕೊಡ್ತೀನಿ ನಾ ಪಿಕ್ನಿಕ್ ಸಲ ಟ್ಯಾಬ್ಲೆಟ್ ಅದ ಹಂಡರ್ ಕಂಪ್ನಿ ಮುಂದ್ಬರ್ರಿ ಇದು ತಲೆ ನೋವು ಐತ್ರಿ 20 ನೋಡ್ರಿ ಎಷ್ಟು ಐತಿ ಇದು ಆಯ್ತಾ ಅವನಿಗೆ ಹೆಚ್ಚಿಬಿಡಿ ಮೇಲ್ಗಡೆ ಇಲ್ಲಿ ನೀರೇ ಸರ್ ಸಾಕು ಸರ್ ಸಫಿಷಿಯಂಟ್ ಆಗ ಈಗ ನೀರ್ ಹಚ್ಚಿದ್ರೆ ಪವರ್ ಬರ್ತದೆ ಹಾಗೆ ಹಣಿಗೆ ಇನ್ನೂ ಸರ್ ನೆಗಡಿ ಸಲುವಾಗಿ ಸರ್ ಇದು ಕಂಟ್ಲೆಕ್ಕತ್ತೀರಿ ನೆಗಡಿಗೆ 2 ನಿಮಿಷಕ್ಕೆ ಇದು ಪವರ್ ಬರ್ತದೆ ಅಕಸ್ಮಾತ್ ಬ್ಯಾಕ್ ಪೇನ್ ಅದ ನಡಾನು ಮಂಜನು ಎಲ್ಲರ ಹಚ್ಚಿದ್ರೆ ಅರ್ಧ ಡ್ರಾಪ್ ಹಚ್ಚಿದ್ರೆ ಮಾತ್ರ ಅಷ್ಟೇ ಹೌದು ಹೀಟ್ ಹಾಕಿ ಸರ್ ಅದು ನೀರ್ ಮುಂದೆ ಹೀಟ್ ಹಾಕಿ ನೀರ್ ಇಳಿತಿಲ್ಲ ಬ್ಲಡ್ ಫ್ರೀ ಆಗಲಿ ಸರ್ ಅದು
ಅಕಸ್ಮಾತ್ ಸೇವಲ್ ಕಡೆ ಇದೆ ಸರ್ ನೀರ್ ಅಂತಾರ ಬೇಕು ಸರ್ ಅದು ನೀರ್ ಇಲ್ಲಿದ್ರೆ ಗುಣ ಕೊಡೋದಿಲ್ಲ. ಈಗ ಇದು ಔಷಧಿ ತಗೊಂಡ್ರಿ ಏನೇನ್ ಪರ್ಪಸ್ ತಗೊಂಡ್ರಿ ಸರ್ ನಾವು ತಲೆ ನೋಯ್ತಿದ್ದಲ್ಲ ತಲೆ ನೋಯ್ದು ಪರ್ಪಸ್ ತಗೊಂಡಿದ್ರಿ. ತಲೆ ನೋವು ಪರ್ಪಸ್ ತಗೊಂಡಿದ್ದಕ್ಕೆ ಅವ್ರು ಹಚ್ಚಿದ ಕೂಡಲೇ ಫುಲ್ ತಲೆ ಎಲ್ಲ ಉರ್ಲಿಕ್ಕೆ ಸರ್ ಕಾವಾಗ್ತದೆ ಸರ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ ಅಂತ ಅದಕ್ಕೆ ತಲೆ ನೋವು ಸ್ವಲ್ಪ ಕಮ್ಮಿ ಆಗ್ತೈತಿ. ಅದು ನೀರ್ ಹಚ್ಚಿದ್ರಷ್ಟೇ ಮತ್ತೆ ಇದನ್ನ ಹಾಕಿದ್ರಿ ಅವ್ರ ಕೆಲಸ ಮಾಡಿದ್ವಿ. ನೀರ್ ಹಚ್ಲಿಕ್ಕಂದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಉರ್ಲಿಕ್ಕೆ ಅದ ನೀರು ಹಚ್ಚಿಕೊಂಡು 30 ಸೆಕೆಂಡ್ ಆದ್ರೆ ಇನ್ನೊಂದು ಹಚ್ಚಿದ ಕೂಡ ಇಲ್ಲಿ ಕೆಳಗೊಂದ್ ಸ್ವಲ್ಪ ಹಚ್ಚಿದ್ರೆ ಅದು ನೆಗಡಿ ಸಂಬಂಧ ಹಚ್ಚಿದ್ರು. ಅದು ಕುತ್ತಿಗೆ ಕೆಳಗಡೆ ಹಚ್ಚಿಲ್ಲ ಅದೊಂದ್ ಸ್ವಲ್ಪ ನೆಗಡಿ ಸಂಬಂಧ ಅಂತ ಅದೊಂದ್ ಸ್ವಲ್ಪ ಇದನ್ ಮಾಡಿದ್ರಿ ಏನ ಉರ್ಲಿಕ್ಕೆ ಆ ಸೇಮ್ ಕಫ ಗಿಫ ಅದು ಏನಾದ್ರು ಇದ್ರೆ ನದಿ ಕ್ಲಿಯರ್ ಆಗ್ಬೋದು. ಬ್ಯಾಕ್ ಪೇನ್ ಬರ್ತದೆ ಇದೇ ಸೇಮ್ ಬ್ಯಾಕ್ ಪೇನ್ ಬರ್ತದೆ ಜಾಯಿನ್ ಎನಿ ಪೇನ್ ಈ ಸಮ್ಮರ್ ಸೀಸನ್ ಒಳಗೆ ಬಹಳ ಕಡಿಮೆ ಕ್ವಾಂಟಿಟಿ ಹೆಚ್ಚಬೇಕು. ಮಳೆಗಾಲದೊಳಗೆ ಸ್ವಲ್ಪ ಹೆಚ್ಚಿಗೆ ಪರವಾಗಿಲ್ಲ. ಅಸೆಟ್ ಆಗತ್ರಿ ಫುಲ್ ಸ್ವಲ್ಪ ಉರ್ಲಿಕ್ಕೆ ಅಂತ ಏನೆಲ್ಲ ಓಡಾಡ್ತಿದ್ರಿ ಇದು ಹನಿ ಉರಾಯ್ತು ಸ್ವಲ್ಪ ಇಲ್ಲ ಸ್ವಲ್ಪ. ಯಾವ ಊರು ನಿಮ್ದು? ಧಾರವಾಡ ಸರ್. ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಾ ಕಲ್ತಿದ್ದ ಇದ್ರಾಗ ಸರ್ ಗದಗದೊಳಗೆ ಜೆಟಿ ಕಾಲೇಜ್ ಕಾಲೇಜ್ BA2 ಆಗಿದೆ. BA2 ರೀ. BA2 ಮಾಡದ್ಮೇಲೆ ನಿಮ್ಗೆ ಬದ್ಲಿ ಕೆಲಸ ಯೂಸ ಮಾಡಕ್ಕಂತ ಅನ್ಸ್ಲಿಲ್ಲನ್ರಿ? ಅವಾಗ ನಿಮ್ ಕಾಲದಾಗೆಲ್ಲ ಕೆಲಸ ಎಲ್ಲ ಆರಾಮಾಗಿ ಸಿಗ್ತಿದ್ ಗೌರ್ಮೆಂಟ್ ನೌಕರಿ ಎಲ್ಲ ಆಗ್ಬರ್ಲಿಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಪರಂಪರೆ ವೃತ್ತಿನ ನೀವು ಆರಂಭಿಸಿದ್ರಿ ಅದನ್ನ ಕಂಟಿನ್ಯೂ ಮಾಡಿರಿ. ಯಾವ್ಯಾವ ಊರ್ನ ತಗೊಂಡೋಗ್ಯಾರ ಇದುವರೆಗೂ ಇದನ್ನ? ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, UP ನಮ್ಮ ಹೋಟೆಲ್ ಗೆಸ್ಟ್ ಮಂದಿ ಬರ್ತಾ ತಗೊಂಡಿದ್ದಾರೆ. ಎಲ್ಲರೂ ಯಾರು ಬಂದಾರ ಎಲ್ಲರೂ ತಗೊಂಡೋಗ್ಯಾರ. ಅವ್ರಿಗೆ ಹೇಳ್ತೀವಿ ನಿಮ್ ರಿಸಲ್ಟ್ ಇಲ್ಲದ್ರೆ ಸರ್ಕಾರ ಕಡೆ ಹೇಳ್ರಿ ಅಂತ ಹೇಳ್ತೀವಿ. ಅಕಸ್ಮಾತ್ ನಿಮ್ ರಿಸಲ್ಟ್ ಇಲ್ಲ ಅದ್ರ ಅಮೌಂಟ್ ಸಹಿತ ವಾಪಸ್ ಕೊಡ್ತೀನಿ ಇನ್ನು ಮಟ್ಟ ಯಾರು ಕಂಪ್ಲೇಂಟ್ ಕೊಡ್ತೀವಿ. ಅಷ್ಟೇ ಗ್ಯಾರಂಟಿ ಕೊಡ್ತೀರಿ ನೀವು? ಬೇಕಾದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ ಫಾರ್ಮುಲಾ ಸಹಿತ ಹೇಳ್ತೀವಿ ಸರ್. ಇನ್ನೂ ಏನ್ ಬೇಕು? ಹೌದು, ಕೆಲವೊಂದ್ ಮಂದಿ ಕೆಲವರು ಹೇಳಲ್ಲ. ಹೌದು, ಔಷಧಿ ನಿಮ್ಗೆ ಬರುದಿಲ್ರಿ ಹೇಳೋದು ಆಗೋದಿಲ್ಲ ಅಂತ ಏನಾಗಲ್ಲ. ಇದು ಹಾರ್ಟ್ ಬೀಟಿಂಗ್ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಬೆಳ್ಳುಳ್ಳಿ ಒಂದ್ 5-6 ಪೀಸ್ ಬೆಳ್ಳುಳ್ಳಿ, ಪುದೀನ ಒಂದ್ 5-6 ಎಲೆ ಕೂರ್ಸಿ ಪೀಸ್ ತಿನ್ಬೇಕು ಸರ್. ತಿಂದಿದ್ ಬಳಕ ಇದು 70 to 140 ಮಾಡ್ತಾರೆ ಕಂಪನಿ ಸ್ಪಾಟ್ ಅದ. ಇದು ಸಕ್ಕರೆ ತಿನ್ಬೇಕು ಸರ್ ಮತ್ತೆ ಅದು ಲೆವೆಲ್ ಬರ್ತದೆ. ತಿಂಗಳೊಳಗೆ 3 ಸಲ ಮಾಡ್ಬೇಕು. ಲೈಫ್ ಲೈನ್ ಬರ್ದಿಲ್ಲ ನಾವ್ ಮಾಡಿದ್ ಪ್ರಾಕ್ಟಿಕಲ್ ಇದೆ. ಹೆಂಗ್ರಿ ಬೆಳ್ಳುಳ್ಳಿ 5 ಬೆಳ್ಳುಳ್ಳಿ ಸಣ್ಣ ಪೀಸ್ ಸರ್ ಎಷ್ಟು ಬೆಳ್ಳುಳ್ಳಿ ತಗೋಬೇಕ್ರಿ? 2-3 ಪೀಸ್ ತಗೋಬೇಕು ಸರ್. 2-3 ಪೀಸ್ ಬೆಳ್ಳುಳ್ಳಿ, 5-6 ಪುದೀನ ಎಲೆ ಅದು ತಿನ್ನೋದು ಮುಂಚೆಕಾಗಿ ಸಕ್ಕರೆ ಕೈಲಿ ಇರ್ಬೇಕು ಸರ್. ಇಲ್ಲಿ ಕ್ರೇನ್ ಹಾಕಿ ಮಾತಾಡ್ಲಿಕ್ಕೆ ಬರ್ದಿಲ್ಲ ಅದು ತಿಂದಿದ್ ಬಂದ ಸ್ವಲ್ಪ ಪ್ರೆಷರ್ ಹೆಚ್ಚಿಗೆ ಆತಂದ್ರ ಇದು ಸಕ್ಕರೆ ತಿಂದ ಲೆವೆಲ್ ಬರ್ತದೆ ಸರ್. ತಿನ್ನೋದ ಬರೀ 3 ಸಲ ಮಾಡಿ ಏನೇನ್ ಆಗಲ್ಲ. ಹಳೆ ಅದಾವ್ರಿ ಈಗ ನಂಬುದಲ್ಲ ಮಂದಿ ತಗೋರಿ ಬಿಡ್ರಿ ಅಂತೀವಿ ನಾವು. ಅದಕ್ಕೇನ್ ಸಂಬಂಧ ಇಲ್ಲ. ನಮ್ ವಯಸ್ಸು ಮುಗ್ದೈತಿ 77 ರೀ. ಇದನ್ನ ಚಾಲು ಮಾಡಿ ಎಷ್ಟು ವರ್ಷ ಆಯ್ತ್ರಿ? 30 ವರ್ಷ ರೀ. ಓಕೆ. ನಿಮ್ಮ ಅಪ್ಪಾರು ಇದೇ ಕೆಲಸ ಮಾಡ್ತಿದ್ರನ್ರಿ? ಓಕೆ. ನಿಮ್ಮ ಮಕ್ಕಳು ರೀ? ಒಬ್ಬನ ಮಗ ಬೇರೆ ಕೆಲಸ ಮಾಡ್ತಾರೆ. ಅವ್ರು ಬೇರೆ ಕೆಲಸ ಮಾಡ್ತಾರೆ. ನಿಮ್ಮ ಕುಟುಂಬ ಎಲ್ಲ ಧಾರವಾಡದಾಗ ಇರುತ್ತೆ? ಅಲ್ಲ, ನಿಮ್ಗೆ ಇಷ್ಟ ವಯಸ್ಸಾದ್ರು ನಿಮ್ಗೆ ದುಡಿಬೇಕು ಅನ್ನೋ ಉತ್ಸಾಹ ಐತಲ್ರಿ, ಛಲ ಐತಲ್ರಿ? ಇದೇನ್ ಟೈಮ್ ಪಾಸ್ ಆಗಿ ಮಾಡ್ತಾರೆ? ಹೇದಕ್ಕೆ ಮಾಡೋದ್ ನೀವು? ಟೈಮ್ ಪಾಸ್ ಅಂತೂ ಯಾರು ಮಾಡಂಗಿಲ್ಲ, ಒಂದ್ ದುಡಿಮೆನೂ ಆಗಲ್ಲ. ಬಂದಿದ್ದಷ್ಟು ಖರ್ಚು ಬರಲಿಲ್ಲ ಸರ್. ಬೇರೆ ಬೇರೆ ಕೈ ಚಾಚಿಕ್ಕಿಂತ ನಾವ್ ಸ್ವಂತ ದುಡಿಬೇಕಲ್ಲ. ದುಡೋದ್ 4 ಮಂದಿಗೆ ನಾವು ತಿನ್ನಿಸೋದು ಒಳ್ಳೇದು. ಯಾರವ್ರ ಕಡೆ ಕೈ ಚಾಚೋದು ಉಪಯೋಗ ಇಲ್ಲ. ಸೊ ಎಷ್ಟೇ ಆದ್ರೂ ಈಗಿನ ದುನಿಯಾಗಿ ಎಷ್ಟಿದ್ರು ಸಾಲಲ್ಲ. ಸೊ ಹಂಗಾಗಿ ಸುಮ್ನೆ ಕುಂದ್ರಗಿಂತ ಇದ್ ಮಾಡೋದು ಸಫಿಶಿಯಂಟ್ ಸರ್. ಪರವಾಗಿಲ್ಲ. ಏನಾಕೈತಿ ಓಲ್ಡ್ ಏಜ್ ಒಳಗ್ ಸುಮ್ ಕೂಡಬಾರ್ದು. ಈಗ ಸೀಕ್ ಆಗ್ಬಾರ್ದು ಮನುಷ್ಯ. ಓಡಾಡ್ಕೊಂತಿದ್ರ ಆರೋಗ್ಯ ಚಲೋ ಇರ್ತದೆ. ಸೊ ವಯಸ್ಸಾದವ್ರಿಗೆಲ್ಲ ಒಂದು ನೀವು ರೋಲ್ ಮಾಡಲ್ಲ, ಸುಮ್ನೆ ಕುಂದ್ರಬಾರ್ದು. ಏನಾರ ಒಂದ್ ಕೆಲಸ ಮಾಡ್ಲಿ ಸರ್ ಮನೇಲಿ, ಹೊರಗಡೆ ಅಡ್ಡಾಡ್ಲಿ, ಏನಾರ ಒಂದ್ ಮಾಮೂಲಿ ಬಿಸ್ನೆಸ್ ಮಾಡ್ಲಲ್ಲ. ದೊಡ್ಡ ಪ್ರಮಾಣ ಮಾಡ್ರಲ್ಲ. ಟೈಮ್ ಪಾಸ್ ಹಾಕಿದ್ರೆ ಯಾರ ಮೇಲೆ ನೀವು ಭಾರ ಆಗಲ್ಲ. ವಯಸ್ಸಾಗಿದ್ ಎಲ್ಲಾರು ಇದು ಮಾಡ್ತಾರೆ. ಅವ್ರ ಕಡೆ ನಾವು ಕೇಳ್ಬೇಕ. ಆ ಪರಿಸ್ಥಿತಿ ಬರೋಬೇಡ. ನಾವು ಕೊಡುವಂಗ ಆಗುನು, ಬೇರೆದವ್ರಿಗೆ ನಾವು ಕೊಡುವಂಗ ಆಗ್ಬೇಕು. ಅವ್ರ ಕಡೆ ನಾವು ಕೈ ಚಾಚಂದ. ಸರ್, ಇವಾಗ ಧಾರವಾಡದಾಗ ಅಂಗಡಿ ಹಾಕ್ತಿವಿ ಅಂದ್ರಲ್ಲ, ಆ ಕೋರ್ಟ್ ಸರ್ಕಲ್ ಕಡೆನೇ ಇಲ್ಲ? ಸರ್ಕಲ್ ಕೋರ್ಟ್ ಇದೆ ಸರ್. ಹೋಟೆಲ್ ಧಾರವಾಡ ಅಪೋಸಿಟ್. ಎಲ್ರಿ?
ಹೋಟೆಲ್ ಧಾರವಾಡ ಅಪೋಸಿಟ್ ಅದ. ಓ ಧಾರವಾಡ ಹೋಟೆಲ್ ಅಪೋಸಿಟ್. ಅಪೋಸಿಟ್ ಅದ. ಓಕೆ. ಈ ಅಲ್ಲಿ ಔಷಧಿ ತಗೊಳಕ್ ಬರ್ತಾರನ್ರಿ? ವಕೀಲ ಬಂದು ತಗೋತಾರೆ. ಓಕೆ. ತಗೊಂಡ್ಮೇಲೆ ಅವ್ರ ಅಭಿಪ್ರಾಯ ಹೆಂಗಿರತ್ರಿ? ಮೊದಲ್ ಹಚ್ಚಿ ಕಳಿಸ್ಕೊಡ್ತೀನಿ ಸರ್, ನಿಮ್ ರಿಸಲ್ಟ್ ಬಂದಿದ್ದಾಗ ತಗೊಂಡೋಗ್ರಿ ಅಂತೀನಿ. ಹಾ ಫಸ್ಟ್ ಟೆಸ್ಟ್ ಗೆ ನೀವು ಹಚ್ಚಿ ಕಳಿಸ್ತೀರಿ. ಸೊ ಅಟ್ ಲೀಸ್ಟ್ ಮಾರನೇ ದಿನ ಬಂದ್ ಅವ್ರು ಹುಡ್ಕೊಂಡು ತಗೊಂಡ್ರಿ. ಒಂದ್ ವಾರ ಸಲುವಾಗಿ ಪರಿಚಯ ಅದ ಸರ್ ಎಲ್ಲಾರು. ಹೇಳೋ ಅವಶ್ಯಕತೆ ಇಲ್ಲ. ಓಕೆ. ರೋಗಗಳು ಯಾರು ಹಚ್ಚುದಿಲ್ಲ ಸರ್. ಈ ಕಾನೂನು ಬಹಳ ಚೇಂಜಸ್ ಅದಾವ. ಹೌದು. ಅಲ್ಲಿ ಅಂತಾರೆ ಯಾರು ಹುಡುಕುದಿಲ್ಲ. ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲಾರು ತಗೊಂತ ಇದ್ದಾರೆ. ವಾರಕ್ಕೆ ಒಂದ್ಸಲ ಆಗ್ಲಿ, 15 ದಿವಸಕ್ಕೆ ಒಂದ್ಸಲ ಅಲ್ಲೇ ಅಲ್ಲ ಕಾಯಂ ಆಗ್ತಿರೋ ಹೋಗ್ಲಿಕ್ಕೆ ಬೇಕು ಸರ್ ನಾ. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಹುಡುಕೊಂಡ್ ಬರ್ತಿರ್ತಾರಲ್ಲ ಅವ್ರಿಗೆ ಬೇಕೇ ಬೇಕಾಗತ್ತೆ. ಇದೆಲ್ಲ ನೀವು ಮನೇಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ, ಬೇಕಂತ ಫ್ರೆಶ್ ಆಗಿ ಮಾಡ್ಕೊಂಡ್ ಬರ್ತೀರಿ? ಅಷ್ಟೇ ಐಟಮ್ ಮಾಡ್ತೀವಿ ಸರ್. ಖಾಲಿ ಆದಾಗ ಮಾಡ್ತಾ ಇರ್ತೀರಿ. ಹೆಚ್ಚಿಗೆ ಮಾಡೋ ಬಜೆಟ್ ಬೇಕಲ್ಲ ಸರ್. ಲಿಮಿಟೆಡ್ ಇದ್ರಾಗ ಮಾಡಿ ಸಾಕ್ರಪ್ಪ ಏನಾಗ್ತದೆ. ಇದು ಒಂದ್ಸಲ ತಗೊಂಡ್ರೆ ಎಷ್ಟು ದಿನ ಇಡ್ಬೋದ್ರಿ ಮನ್ಯಾಗ? ಇದು ಕೆಡೋದು ಸರ್. ಕೆಡೋದಿಲ್ಲ. ಒಂದೇ ಡ್ರಾಪ್ ಸಫಿಶಿಯಂಟ್ ಇತ್ತು ಒಬ್ರಿಗೆ. ಅಲ್ಲ ಒಂದ್ಸಲ ತಗೊಂಡ್ರೆ ಒಂದ್ ವರ್ಷ ಮಟ್ಟ ಇಡ್ಬೋದಾ? ಕೆಡೋದು ಸರ್. ಒಂದ್ ವರ್ಷ ಮಟ್ಟ. ಇದು ಲೀಕ್ ಆದ್ರೆ ಮಾತ್ರ ವೇಸ್ಟ್ ಆಗ್ತದೆ. ಲೀಕ್ ಆಗ್ಬಾರ್ದು. ಲೀಕ್ ಆಗ್ಬಾರ್ದು. ಅಂದ್ರೆ ಗಾಳಿಗೆ ತೆಗೆದಿಡ್ಬಾರ್ದು. ಗಾಳಿಗೆ ತೆಗೆದಿಟ್ರೆ ಪ್ಯಾಕ್ ಸಮೇತ ಇಡ್ಬೇಕು. ಈಗ ಬೆಟ್ಟಿಗಾರಿಗೆ ಯಾರು ಮಾಡ್ತಾರೆ ಇದನ್ನ? ಬೆಟ್ಟಿಗಾರ ನಮ್ಮ ಮಾಮನ್ ಮಕ್ಕಳು ಅದಾರ ಸರ್. ಹೆಸರು ಹೇಳ್ತೀನಿ, ನಮ್ದು ನೆನಪಿಲ್ಲ. ಪಂಚ್ ಸರ್. ಪಂಚ್ ಚೀಟಿ ಬರ್ತಾ ಇದೆ. ಪಂಚ್. ಅದೇ ಅದೇ. ಓಕೆ. ಸರಿ ಸರಿ. ಈಗ ಚೇಂಜ್ ಮಾಡಿವಿ ಸರ್, ಹೆಸರು ಅದ ಚೇಂಜ್ ಮಾಡಿದ್ದೆ. ಏನಂತ ಮಾಡಿದ್ರಿ? ಆಸ್ಪಿರಿನ್ ಅಂತ ಮಾಡಿದ್ದೆ. ಆಸ್ಪಿರಿನ್. ಓಕೆ. ಓ ಆಸ್ಪಿರಿನ್ ಬ್ರಾಂಡ್ ನಿಮ್ದರಿ ಅದು? ನಮ್ಮ ಮಾಮ ಸರ್. ಒಟ್ಟು ನಿಮ್ ಬ್ರಾಂಡ್ ಅದು? ಸೊ ಸೈಡ್ ಎಫೆಕ್ಟ್ಸ್ ಅವು ಎಲ್ಲ ಏನಾಗಲ್ಲ ಇದಕ್ಕೆ? ಯಾವ್ದಕ್ಕೂ ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಇದು ಇಷ್ಟು ಏಜ್ ಅವ್ರ ಅಷ್ಟೇ ಹಾಕ್ಬೇಕು ಅಂತ ಏನ್ರ ಐತೇನ್ರಿ? ಯಾವ ಏಜ್ ಗ್ರೂಪ್ ನವರಾಗ? ಅತಿ ಸಣ್ಣ ಮಕ್ಳಿಗೂ ಹಾಕ್ಬೋದ? ಸಣ್ಣ ಮಕ್ಕಳಿಗೆ ಎಷ್ಟು? 20 ವರ್ಷ ಮೇಲ್ಪಟ್ಟವ್ರು ಮಾತ್ರ ಹಚ್ಕೋಬೇಕು. ಡ್ರೈವರ್ಸ್ ಬರ್ತಾರಂತೆ, ಅವ್ರಿಗೆ ಸಣ್ಣ ಪುಟ್ಟ ಏನಾದ್ರು ತೊಂದ್ರೆ ಆಗಿ ನೋಡ್ಕೊತೀರಿ? ಏನೇನ್ ಸಮಸ್ಯೆ ಬರ್ತಾರೆ, ಏನ್ ಮಾಡ್ತೀರಿ? ಅವ್ರಿಗೆ ಮೂಲವಾದಿ ಐತಿ ಸರ್. ರಕ್ತ ಬೀಳ್ತದೆ, ಉರಿ ಐತಿ, ಮೂಳೆ ಬರ್ತದೆ. ಸ್ಯಾಂಪಲ್ ಮೊದಲು ಹಚ್ಚಿಗೆ ಕೊಡ್ತೀನಿ ನಾ. ಬಾತ್ರೂಮ್ ಹಚ್ಕೊಂಡ್ ಬರ್ರಿ, ಸ್ವಲ್ಪ 10% ರಿಲೀಫ್ ಆದ್ರೆ ಮುಂದಿನ ಸಲ ತಗೊಂಡ್ ಹೋಗ್ರಿ ಅಂತೀನಿ ನಾ. ಹೆಚ್ಚು ಇದೆ ಮೂಲವಾದಿ ಪ್ರಾಬ್ಲಮ್ ಬರ್ತದೆ ಅವ್ರಿಗೆ ಮೂಲವಾದಿ ಅದಕ್ಕೆ ನೀವು ಅದ ಔಷಧಿ ಕೊಟ್ಟು ಹೋಗ್ಬಿಡ್ತಾರೆ. ರಿಲೀಫ್ ಆಗ್ತದೆ ಸರ್. ನೋಡಿ ಕೊಡೋದು ಸರ್, ಹಾಗೆ ಅಜ್ಮಾಸಿನ ಮೇಲೆ ಕೊಡೋಂಗಿಲ್ಲ. ಅವ್ರು ಸಿಂಟಮ್ಸ್ ನೋಡ್ ಕ್ಯಾಸೆ ಕೊಡೋದು, ಹಾಗೆ ಅಜ್ಮಾಸಿನ ಮೇಲೆ ಇದು ಮಾಡಲ್ಲ ಸರ್. ನೀವು ನೋಡಿ ಚೆಕ್ ಮಾಡಿ ಕೊಡ್ತೀರಿ? ಇಲ್ಲ, ಸಿಂಟಮ್ಸ್ ಗುರ್ತಾಕೆ ಸರ್. ಅದು ನಾವು ಚಿತ್ರ ತೆಗೆದು ತೋರಿಸ್ಕೊಡ್ತೀವಿ. ಅದು ಯಾವ ಟೈಪ್ ನಿಮ್ಗೆ ಏನ್ ಪೇನ್ ಅದೆ, ಏನ್ ನೋವು ಬಂದದೆ, ಏನ್ ರಿಂಗ್ ಸ್ವೆಲ್ಲಿಂಗ್ ಅದೆ, ಅದು ಅವ್ರಿಗೆ ಪಿಕ್ಚರ್ ನಾ ತೋರಿಸ್ಕೊಂಡೆ ತೋರಿಸಿ ಕೊಡ್ತೀವಿ ನಾವು, ಹಾಗೆ ಅಜ್ಮಾಸಿನ ಮೇಲೆ. ಇದು ಎಲ್ಲಿ ತಯಾರಾಗತ್ರಿ? ನಾವು ಫುಡ್ ಪ್ರಾಡಕ್ಟ್ ಮಾಡ್ತೀವಿ ಸರ್. ನೀವು ಮನೆಯಲ್ಲೇ ಮಾಡ್ತೀವಿ ಸರ್. ಎಲ್ಲ ಸರ್. ಈಗ ಯಾರಿಗಾರ ಬೇಕಂದ್ರೆ ಔಷಧಿ ಕಳಿಸ್ತೀರಿ? ಇಲ್ಲೇ ಬೇಕು ಕಳಿಸ್ಕೊಡ್ತೀನಿ ಸರ್. ಬೇಕಾದಲ್ಲೇ ಕಳಿಸ್ಕೊಡ್ತೀವಿ. UP MP ದವ್ರು ಬಂದು ತಗೊಂಡ್ ಹೋಗ್ತಾರ. ಇಲ್ಲಿ ಕೋರಲ್ಲಿ ಕಳಿಸ್ಕೊಡ್ತೀನಿ. ಛತ್ತೀಸ್ಗಢ ಮಠ ಹೋಗಿದೆ, ಪಂಜಾಬ್ ಮಠ ಹೋಗಿದೆ, ನಂದು ಜಮ್ಮು ಕಾಶ್ಮೀರ್ ಮಠ ಹೋಗಿದೆ. ಇಲ್ಲಿ ಹಿರಿಯರು ಮುಲ್ಲಾ ಅವ್ರನ್ನ ಮೊದ್ಲಿದ್ದವ್ರು ನೋಡಿದ್ರಲ್ಲ, ನಮ್ ಗೋರೆ ಸಾಬ್ ಸೌಕರ್ ಸರ್, ಹಾಜಿ ಸಾಬ್ ಗೋರೆ ಸರ್. ಅವ್ರು ಬಂದಿರ್ಬೇಕು. ನಮ್ಮ ಅಬ್ದುಲ್ಲಾ ಹಾಜಿ ಸಾಬ್ ಬಂದ್ರು, ಅವ್ರು ಬಂದಿರ್ಬೇಕು. ನಮ್ಮ ಸಣ್ಣ ಸೌಕಾರ ಅಬೂಬಕರ್ ಒಳ್ಳೇದಾರ ಸರ್. 30 ವರ್ಷದಿಂದ ನಾ ಇಲ್ಲಿ ಫ್ರೀ ಅದೀನಿ ಸರ್. ಇಲ್ಲಿ ಊಟ ಉಪಚಾರ ಎಲ್ಲ ಟೇಬಲ್ ಫ್ರೀ ಕೊಟ್ರ ಮತ್ತೇನ್ ಬೇಕ್ರಿ ಸರ್? ಬೇರೆ ಕಡೆಯವರು ಬಾಡಿಗೆ ಇದೆ ಅಲ್ಲ. ಈಗ ನಾ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ 30 ವರ್ಷ ಆಯ್ತು. ಏನು ಮಾಡಿಲ್ಲ. ಔಷಧಿ ತಗೊಂಡವ್ರಿಗೆಲ್ಲ ಆರಾಮಾಗೆ ಸರ್. ನಾ ಇಲ್ಲಿ ಟೈಮ್ ಹೋಗಿ ಕೌಂಟರ್ ಮೇಲೆ ಕೇಳ ಬರ್ತಾರ ಅವ್ರು. ಇಲ್ರಿ ಇನ್ನೊಂದ್ ತಾಸ್ ಬಿಟ್ಟು ಬರ್ತಾರ. ಇಲ್ಲಿ ಫೋನ್ ಮಾಡಿ ಬರ್ದಾರ, ಅವಳೆ ಕೊಟ್ಟು ಹೋಗ್ತೀನಿ ನಾ ಸರ್. ಬೆಟರ್ ರಿಸಲ್ಟ್ ಐತೆ ಅಂತ ಕೂಡ್ಲೆ ಕೊಟ್ರಲ್ರಿ ಸರ್. ಹಂಗೇನ ಹೆಚ್ಚಿಗೆ ಅದ್ರ ನಮ್ ಹೋಟೆಲ್ ಹೆಸರು ಕೆಡ್ತದೆ. ಮೇನ್ ಇಂಪಾರ್ಟೆಂಟ್ ಅದ ಐತಿ, ಮೆಡಿಸಿನ್ ಇಂಪಾರ್ಟೆಂಟ್ ಅಲ್ಲ. ನಮ್ ಹೋಟೆಲ್ ಹೆಸರು ಬರ್ಬೇಕು, ಮುಲ್ಲಾ ದಾಬೋದವ್ರ ಹೆಸರು ಬರ್ಬೇಕು ಇಂಪಾರ್ಟೆಂಟ್. ನಮ್ ಸೌಕಾರ ಹೆಸರು ಫಸ್ಟ್ ಇಂಪಾರ್ಟೆಂಟ್ ಐತಿ ನನಗೂ. ಆ ಒಳಗ್ ನನ್ ಮೆಡಿಸನ್. ಇದನ್ನ ಮುಂದಿನ ತಲೆಮಾರಿಗೆ ಹಂಗೆ ಸ್ಪ್ರೆಡ್ ಮಾಡ್ಬೇಕು ಅಂತ ಅನ್ಕೊಂಡ್ರ? ನಿಮ್ಮ ಮಕ್ಕಳಿಗೆ ಏನಾದ್ರು ಆಸಕ್ತಿ ಐತ್ರಿ? ಕಾಲೇಜ್ ಅವು ಯಾರು ಇಲ್ರಿ. ಬಟ್ ಮೊಮ್ಮಗಳ ಮಾಡಾಕತ್ತಾರ ಈಗ. ಸಣ್ಣಕ್ಕೆ ಅದಾವ. ಕಾಲೇಜ್ ಕಳಿಸಿ ಅವು ಸರ್ಟಿಫಿಕೇಟ್ ಎಲ್ಲ ಬೇಕು ಸರ್. ಮೊದಲಿಂದ ಏನೈತಿ ಪ್ರಾಕ್ಟಿಕಲ್ ಮೇಲೆ ಹೋಗ್ತಿತ್ತು, ಈಗ ಇಲ್ಲ. ಸರ್ಟಿಫಿಕೇಟ್ ಇದ್ರೆ ಅಥೆಂಟಿಕ್ ಅನ್ಸುತ್ತೆ. ಅವ್ರಿಗೆ ಏನೈತಿ ಕಾಲೇಜ್ ಕಳಿಸಿ ಅವ್ರು ಏನಾಗಿದ್ರೆ ಹಿಂದಾಗಡೆ ನಾವು ಇಂಪ್ರೂವ್ ಮಾಡ್ತಿಲ್ಲ. ಓಕೆ, ಸರಿ. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್.
ನೋಡಿದ್ರಲ್ಲ ಆತ್ಮೀಯರೇ, ಈ ಹಿರಿಯರು ಮೊಹಮ್ಮದ್ ಫಾಜಿಲ್ ಲಾಲ್ಮಿಯಾ ಇವರು ದೇಹದಲ್ಲಿ ಉಂಟಾಗುವಂತ ಎಲ್ಲಾ ನೋವುಗಳಿಗೂ ಆಗುತ್ತೆ ಈ ಔಷಧಿ ಅಂತ ಹೇಳ್ತಿದ್ದಾರೆ. ಈ ವಯಸ್ಸಲ್ಲೂ ಕೂಡ ವಯಸ್ಸಾದ ನಂತರ ಸುಮ್ಮನೆ ಕೂತ್ಕೋಬಾರ್ದು, ದುಡಿಬೇಕು ಅನ್ನೋದು ಇವರ ಕಾನ್ಸೆಪ್ಟ್. ಸೊ ಇವರು ಇಲ್ಲಿ ಮಾಡ್ತಾರೆ, ಇದು ಬಿಟ್ರೆ ಧಾರವಾಡದಲ್ಲಿ ಮಾಡ್ತಾರೆ, ಎರಡ್ ಕಡೆ ಔಷಧಿ ಮಾಡ್ತಾರೆ. ಧಾರವಾಡದಲ್ಲಿ ವಾರಕ್ಕೊಂದ್ಸಲ ಮಾತ್ರ ಸಿಗ್ತಾರೆ. ಸೊ ನೀವು ಒಂದ್ಸಲ ಬನ್ನಿ, ಟ್ರೈ ಮಾಡಿ, ಹಚ್ಕೊಳ್ಳಿ. ಸೊ ಇನ್ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ಇವ್ರು ತೋರಿಸಿದ್ದಾರೆ. ಬಟ್ ಟ್ರೈ ಮಾಡಕ್ ಹೋಗ್ಬಿಡಿ, ಸಿಂಪಲ್ ನೀವು ಇಲ್ಲಿ ಬಂದಾಗ ಒಂದ್ಸಲ ಬಂದ್ ತಗೊಂಡೋಗಿ. ಫಸ್ಟ್ ಟೆಸ್ಟ್ ಗೆ ಅಂತ ನಿಮ್ಗೆ ಹಚ್ಚುತ್ತಾರೆ, ಆಮೇಲೆ ನಿಮ್ಮ ಒಪಿನಿಯನ್ ಕೇಳ್ತಾರೆ. ಹೌದು ಒಂಚೂರು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಆಮೇಲೆ ನೀವು ಅದನ್ನ ತಗೋಬಹುದು ಅಂತ ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಬಹಳ ಒಳ್ಳೆ ಉದ್ದೇಶ. ಕೆಲವರೆಲ್ಲ ತಗೊಂಡೋಗ್ಬಿಡಿ ಫಸ್ಟ್, ಆಮೇಲೆ ಮನೇಲಿ ಟ್ರೈ ಮಾಡಿ ಅಂತಾರೆ. ಬಟ್ ಇವ್ರು ಹಾಗಲ್ಲ, ಒಂಚೂರು ಹಾಕಿ ಒಂಚೂರು ಟೆಸ್ಟ್ ಮಾಡಿ ಆಮೇಲೆ ಕೊಡ್ತಾ ಇದಾರೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಈ ಕಡೆ ಬೆಳಗಾಮಿಂದ ಧಾರವಾಡದಿಂದ ಬೆಳಗಾಂ ಹೋಗ್ಬೇಕಾದ್ರೆ ಓಲ್ಡ್ ಮುಲ್ಲಾ ಡಾಬಾ ಅಂತಿದೆ. ಒಂದ್ಸಲ ಬನ್ನಿ, ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಮ ಒಪಿನಿಯನ್ ಹಾಕೋದ್ ಮರಿಬೇಡಿ. ಈ ತರ ವಿಶೇಷವಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.